ವಾಸ್ತುವಿಜ್ಞಾನದಲ್ಲಿ ಆರ್ಕಿಟೆಕ್ಟ್ಗಳಿಗೆ, ಬಿಲ್ಡರ್ಗಳಿಗೆ, ಸಿವಿಲ್ ಇಂಜಿನಿಯರ್ಗಳಿಗೆ ಮತ್ತು ಯಾರು ಕಾಂಟ್ರಾಕ್ಟ್ ಮಾಡ್ತಾರೆ ಅವರುಗಳು, ಮತ್ತು ಮುಖ್ಯವಾಗಿ ಗಾರೆ ಕೆಲಸಗಾರರಿಗೆ, ಇವರಿಗೆ ನಾವು ಈ ವಾಸ್ತುವಿಜ್ಞಾನವನ್ನು ತೆಗೆದುಕೊಂಡು ಹೋಗಬೇಕು. ಈ ವಾಸ್ತುವನ್ನು ಯಾವಾಗ ನಾವು ಅಡಿಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ, ಪಂಚಾಂಗ ಆಗಲಿ, ಗ್ರಹಗಳಾಗಲಿ, ವಾಸ್ತು ಆಗಲಿ, ಇದನ್ನು ಮನೆ ಮನೆಗೆ ತಲುಪಿಸಬೇಕು ಅನ್ನೋದೇ ಈ ಕೋರ್ಸಿನ ಮುಖ್ಯ ಉದ್ದೇಶ. ಆದ್ದರಿಂದ ಈ ಕೋರ್ಸ್ ಮಾಡ್ತಕ್ಕಂಥವರು ಯಾವುದೇ ಪೂರ್ವ ವಿದ್ಯಾರ್ಹತೆ ಬೇಕಾಗಿಲ್ಲ. ಅವ್ರಿಗೆ ಯಾವ ವಿದ್ಯಾರ್ಥಿನೂ ಬೇಕಾಗಿಲ್ಲ, ಕೇಳಿಕೊಂಡ್ರೆ ಸಾಕು, ಓದು ಬರಹ ಗೊತ್ತಿದ್ದರೆ ಸಾಕು. 16 ವಯಸ್ಸು ಮೇಲ್ಪಟ್ಟವರಾದರೆ ಇನ್ನೂ ಉತ್ತಮ, ಅದು ಕಂಡೀಷನ್ಸ್ ಹಾಕಿದ್ದಾರೆ. ಆ ರೀತಿ ನಾವು ಕೋರ್ಸ್ಗಳನ್ನು ಡಿಸೈನ್ ಮಾಡಿದ್ದೀವಿ. 3 ತಿಂಗಳ ಕಾಲ, ವೀಕ್ಲಿ 2 ಗಂಟೆ, ತಿಂಗಳಿಗೆ 12 ಗಂಟೆ, ಆ ರೀತಿ ನಾವು 24 ಗಂಟೆಗಳಲ್ಲಿ ಈ ಕೋರ್ಸನ್ನು 3 ತಿಂಗಳಲ್ಲಿ ಮುಗಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ನಾಡಿನಾದ್ಯಂತ, ಅಂದರೆ ರಾಜ್ಯದ ಎಲ್ಲರಿಗೂ ಬೇಕಾಕ್ಕಂತಹ ಸಬ್ಜೆಕ್ಟು. ಪಂಚಾಂಗ ಆಗಲಿ, ಗ್ರಹಗತಿ, ಎಲ್ಲರೂ ಕೇಳ್ತಾರೆ. ಪಂಚಾಂಗನ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ, ಪಂಚಾಂಗ ಕೊಂಡ್ಕೊಳ್ತೀವಿ, ಉಗಾದಿನಲ್ಲಿ ಇಡ್ತೇವೆ, ಮತ್ತು ಪೂಜೆ ಆದಮೇಲೆ ಶ್ರವಣವನ್ನು ಟಿ ವಿ ಮತ್ತು ವಿದ್ವಾಂಸರಿಂದ ಕೇಳ್ತೇವೆ, ತೆಗೆದು ಒಳಗಡೆ ಇಟ್ಬಿಡ್ತೇವೆ. ಅದು ಹಾಗಾಗಬಾರ್ದು. ಆ ಪಂಚಾಂಗದಲ್ಲಿ ಎಂತಹ ರಹಸ್ಯಗಳಿದೆ, ಎಷ್ಟು ವಿಚಾರಗಳಿದೆ ಅನ್ನತಕ್ಕಂಥದ್ದನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಇದು ಮುಖ್ಯ ಉದ್ದೇಶ. ಗ್ರಹಗತಿಗಳ ಬಗ್ಗೆ ಆಗಿದೆ, ನನ್ನ ಟೈಮ್ ಹೇಗಿದೆ, ನನ್ನ ಗ್ರಹಾಚಾರ ಹೇಗಿದೆ, ಹಾಗೆ ಅನೇಕರು ಕೇಳ್ತಾ ಇರ್ತಾರೆ, ಮಾಧ್ಯಮಗಳ ಮುಖಾಂತರ ತಿಳ್ಕೊಳ್ತಾರೆ. ಇದರಲ್ಲಿ ನಕಲಿ ಜ್ಯೋತಿಷರ ಹಾವಳಿಗಳನ್ನು ತಪ್ಪಿಸಬೇಕು ಅಂತಕ್ಕಂಥದ್ದು ಕೂಡ ಮುಖ್ಯ ಉದ್ದೇಶ. ಹಾಗಾಗಿ ನಾವೇನು ಮಾಡಿದ್ವಿ, ಗ್ರಹಗಳ ಬಗ್ಗೆ ಕೂಡ, ಗ್ರಹಗತಿಗಳ ಬಗ್ಗೆ ಕೂಡ ಒಂದು ಇತ್ತೀಚೆಗೆ ನ್ಯಾಷನಲ್ ವುಮೆನ್ಸ್ ಕಮಿಷನ್ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನ್ಯಾಷನಲ್ ವುಮೆನ್ಸ್ ಕಮಿಷನ್ ಅವರು ಏನು ಪ್ರೋಗ್ರಾಮ್ ಮಾಡಿದ್ದಾರೆ ಅಂದರೆ, ಕಾಲೇಜಿನಲ್ಲಿ ಓದತಕ್ಕಂಥ ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ಸಬ್ಜೆಕ್ಟನ್ನು ತೊಗೊಂಡು ಬರ್ತಾಯಿದ್ದಾರೆ. ಆಗ ನಾವು ಅವ್ರಿಗೆ ಪತ್ರ ಬರೆದ್ವಿ, ನ್ಯಾಷನಲ್ ವುಮೆನ್ಸ್ ಕಮಿಷನ್ ಅವ್ರಿಗೆ ಹೇಳಿದ್ವಿ, ಜ್ಯೋತಿಷದೊಂದಿಗೆ ಕೌನ್ಸಿಲಿಂಗ್ ಮಾಡಿ, ಆಗ ಅವರಿಗೆ ಹೆಚ್ಚಿನ ಒಂದು ನಾಲೆಡ್ಜ್ ಜ್ಯೋತಿಷದಲ್ಲಿರುತ್ತೆ. ಆಗ ಅವ್ರು ಏನು ಮಾಡಬೇಕು, ಮುಂದೆ ಯಾವ ಕೋರ್ಸ್ಗಳನ್ನ ತೊಗೋಬೇಕು, ಯಾವ ರೀತಿ ಅವರ ಮುಂದಿನ ಜೀವನವನ್ನು ನಿರೂಪಿಸ್ಕೋಬೇಕು ಅಂತ ಹೇಳಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು.